ಕಾಂಗ್ರೆಸ್ ಸರ್ಕಾರ ಇಲ್ಲಿದೆಯಲ್ಲ ಅಲ್ಲಿಯಷ್ಟು ನೆಮ್ಮದಿಯಾಗಿ ಯಾರೂ ಇಲ್ಲ. ಚಿತ್ತಾಪುರದಲ್ಲಿ ಕೂಡ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಮಾಡಿದ್ದು ಯಾರು ಅಂತ ನೀವು ಆರಾಮಾಗಿ ಊಹೆ ಮಾಡಬಹುದು. ಒಂದೇ ಒಂದು ಕೇಸ್ ಇಲ್ಲ, ಕಂಪ್ಲೇಂಟ್ ಇಲ್ಲ, ಪೊಲೀಸರು ತುಟುಕ್ ಪುಟುಕ್ ಅಂತ ಇಲ್ಲ. ಅರೆ ರೇ 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 ಸಾರ್ ಅವರು ಕಲ್ಲು ಹೊಡ್ಯಾಕ್ ಹೋಗಿರ್ಲಿಲ್ಲ ಸಾರ್, ಪಾನಿಪುರಿ ತಿನ್ನಕ್ಕೆ ಹೋಗಿದ್ರು ಸಾರ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಮತ್ತೆ ಇಂಥ ಗಲಭೆಗಳು ಆದಾಗ ಅತಿ ಹೆಚ್ಚು ಸಲ ಪಾಪ ಪೊಲೀಸರೇ ಸಂತ್ರಸ್ತರಾಗಿದ್ದಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಹಾಕಿ, ಯಾಕೆಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನೀವು ದೇಶದ ಯಾವುದೇ ರಾಜ್ಯಕ್ಕೆ ಹೋಗಿ, ಯಾವುದೇ ಮೂಲೆಗೆ ಹೋಗಿ, ಕಾಂಗ್ರೆಸ್ ಸರ್ಕಾರ ಇಲ್ಲಿದೆಯಲ್ಲ ಅಲ್ಲಿಯಷ್ಟು ನೆಮ್ಮದಿಯಾಗಿ ಯಾರೂ ಇಲ್ಲ. ಅಂದರೆ ನೆಮ್ಮದಿಯಾಗಿಲ್ಲ ಅನ್ಕೋತಿರೋ, ಅವರಷ್ಟು ನೆಮ್ಮದಿಯಾಗಿ ಯಾರೂ ಇಲ್ಲ ಅನ್ಕೋತಿರೋ ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವೆಲ್ಲ ಕನ್ನಡಿಗರು ಸೇರಿ ವೋಟ್ ಹಾಕಿ 135 ಸೀಟ್ ಕೊಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಲ್ಲ. ಬಟ್ ಕರ್ನಾಟಕ ರಾಜ್ಯವನ್ನು ಇನ್ನಿಲ್ಲದಂತೆ ಹದಗೆಟ್ಟು ಇಡೋದು ಅಂತಾರಲ್ಲ, ಆ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಅಂದರೆ ಈ ಕಾನೂನು ಮತ್ತು ಸುವ್ಯವಸ್ಥೆ ICU ಒಳಗಡೆ ಈ ರಗ್ಗನ್ನು ಹೊದ್ದು ಮಲ್ಕೊಂಡಿದೆ. ಬಾಗಲಕೋಟ್ ಕೇಸು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಏನಾಯಿತು ಅಂತ, ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಇತ್ತು. ಅಲ್ಲಿ ಮಸೀದಿಗಳಿಂದ ಕಲ್ಲುಗಳು ತೂರಿ ಬಂದವು, ಜೊತೆಗೆ ಚಪ್ಪಲಿಯನ್ನು ತೂರಲಾಯಿತು. ಅಲ್ಲ, ಮಸೀದಿ ಒಳಗಡೆ ಚಪ್ಪಲಿ ಯಾರು ಹಾಕ್ಕೊಂಡು ಹೋಗ್ತಾರೆ ಅನ್ನೋದೇ ಪ್ರಶ್ನೆ. ಮಸೀದಿ ಒಳಗಡೆ ಯಾರು ಹೋಗ್ತಾರೋ ಅವರೇ ಚಪ್ಪಲಿ ಹಾಕ್ಕೊಂಡು ಹೋಗಿರಬೇಕು. ಆದರೆ ಅಲ್ಲಿಯ ವಿಚಾರಗಳಿಗೆ ಇಂಥ ಗಲಭೆಗಳಾದಾಗ ಕಾಂಗ್ರೆಸ್ ಹೇಗೆಲ್ಲ ರಿಯಾಕ್ಟ್ ಮಾಡಿತ್ತು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಇಂಥ ಒಂದು ಹಲ್ಲೆಗಳನ್ನು ನಾವು ಮೊದಲ ಸಲ ನೋಡ್ತಾ ಇಲ್ಲ. ನಾವು ಮದ್ದೂರಲ್ಲಿ ನೋಡಿದ್ದೀವಿ, ನಾಗಮಂಗಲದಲ್ಲಿ ನೋಡಿದ್ದೀವಿ, DJ ಹಳ್ಳಿಲಿ ನೋಡಿದ್ದೀವಿ, ಪಾದರಾಯನಪುರದಲ್ಲಿ ನೋಡಿದ್ದೀವಿ, ಹುಬ್ಬಳ್ಳಿಯಲ್ಲಿ ನೋಡಿದ್ದೀವಿ. ಹೀಗೆ ನೋಡದೇ ಇರುವಂಥ ಜಾಗಗಳೇ ಇಲ್ಲ ಅಂತ ಹೇಳಬಹುದು. ಇನ್ನೊಂದು ಕಾಮಿಡಿ ಏನು ಗೊತ್ತಾ, ಚಿತ್ತಾಪುರದಲ್ಲಿ ಕೂಡ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ. ಆದರೆ ಆಗಿ 2-3 ದಿವಸ ಆಗಿದೆ, ಒಂದೇ ಒಂದು ಕೇಸ್ ಇಲ್ಲ, ಕಂಪ್ಲೇಂಟ್ ಇಲ್ಲ, ಪೊಲೀಸರು ತುಟುಕ್ ಪುಟುಕ್ ಅಂತ ಇಲ್ಲ. ಅರೆ ರೇ 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 ಅಂದರೆ ಕಲ್ಲು ತೂರಾಟ ಮಾಡಿದ್ದು ಯಾರು ಅಂತ ನೀವು ಆರಾಮಾಗಿ ಊಹೆ ಮಾಡಬಹುದು. ಅವರು ಮತ್ಯಾರೂ ಅಲ್ಲ, ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಅಂತ ಕರೀತಾರೆ. ಅಂದರೆ ಮುಸಲ್ಮಾನರು. ಅಂದರೆ ನಮ್ಮ ಊರ ಕಡೆ ಹೇಳೋದಾದರೆ ಸಾಬ್ರು ಅಂತಾರಲ್ಲ, ಅದೇ ಸಾಬ್ರು. ಆದರೆ ಯಾವಾಗಿಲ್ಲ ನಮ್ಮ ಕಾಂಗ್ರೆಸ್ಸು ಏನೆಲ್ಲ ಸಮರ್ಥನೆಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ತಪ್ಪು ಯಾರೇ ಮಾಡಿರಲಿ ರೀ, ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಅವರ ಬಾಯಲ್ಲಿ ಯಾವತ್ತೂ ಕೂಡ ಮುಸಲ್ಮಾನರು ಅಂತ ಬರೋದೇ ಇಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ಬಿಡೋ ಪ್ರಶ್ನೆಯೇ ಇಲ್ಲ, ಕಠಿಣ ಕ್ರಮ ತಗೋತೀವಿ, ಅದು ಇದು ಅಂತ ಮಾತಾಡ್ತಾರೆ. ಅದರಲ್ಲೂ ನಮ್ಮ ಹೋಮ್ ಮಿನಿಸ್ಟರ್ ಅಂತ G. ಪರಮೇಶ್ವರ್ ಇದ್ದಾರಲ್ಲ, ಅವರ ಮಾತುಗಳನ್ನು ಕೇಳೋದೇ ಕಿವಿಗೊಂಥರ ಖುಷಿ. ಒಳ್ಳೆ ಕುವೆಂಪು ಅವರ ರಚನೆಗಳನ್ನು ಕೇಳ್ದಂಗಿರುತ್ತೆ. ಏನೋ ಒಂದು ಚಿಕ್ಕ ಘಟನೆ, ಅದೇನೋ ಆಕಸ್ಮಿಕ ಘಟನೆ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳಿದಿಲ್ಲ, ಇಂಥ ಮಾತುಗಳನ್ನು ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹಾಗಾದರೆ ಅವರ ಕೈಲಿರೋ ಇಲಾಖೆ, ಅದರ ಅಡಿಯಲ್ಲಿ ಬರೋ ಗುಪ್ತಚರ ಇಲಾಖೆ, ಇವೆಲ್ಲವೂ ಕೂಡ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬರಬೇಕಾ ಬೇಡವಾ? ಬಂದಿದೆ, ಕನ್ನಡಿಗರಿಗೆ ಬಂದಿದೆ, ನಮಗೂ ಬಂದಿದೆ. ಆದರೆ ಬರಬೇಕಾಗಿದ್ದು ಯಾರಿಗಾಗಿತ್ತು? G. ಪರಮೇಶ್ವರ್ ಅವರಿಗೆ ಆಗಿತ್ತು. ಯಾಕೆಂದರೆ ಅಲ್ಲಿ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕಕ್ಕೆ ಬಂದು ಕಳ್ಳರನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರಂತೆ. ಕರ್ನಾಟಕ ಪೊಲೀಸರಿಗೆ ಮಾಹಿತಿನೇ ಇಲ್ಲ ಅಂದರೆ ಈ ವಿಫಲತೆ ಅನ್ನೋದು ಯಾವ ಇಲಾಖೆಯಿಂದ ಆಗಿದ್ದಾಯಿತು? ಹಣಕಾಸು ಇಲಾಖೆಯಿಂದಲ್ಲ, ಆಯಿತಾ? ಸೊ ಈ ಹೇಳಿಕೆಗಳು ಮತ್ತು ಕಾಂಗ್ರೆಸ್ನ ನಿಲುವುಗಳು ಗಲಭೆಗಳಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇದೊಂದು ಸಣ್ಣ ಘಟನೆ, ಕ್ಷುಲ್ಲಕ ಕಾರಣಕ್ಕೆ ಶುರುವಾಗಿದ್ದಂತೆ. ಚಿತ್ತಾಪುರದಲ್ಲಿ ಆಗಿದ್ದು ಏನು ವೈಯಕ್ತಿಕ ದ್ವೇಷವಂತೆ. ಅಲ್ಲಿ ಚಿಕ್ಕಮಗಳೂರಲ್ಲಿ ಹಿಂದೂಗಳ ಮನೆ ಮೇಲೆ, ವಿಶೇಷವಾಗಿ ಇವರು ಯಾವಾಗಲೂ ಜಾತಿ ಬಗ್ಗೆ ಹೇಳ್ತಾರಲ್ಲ, ದಲಿತ ಮಹಿಳೆಯ ಮನೆ ಮೇಲೆ ಆಗ್ತಾ ಇದ್ದ ದಾಳಿಯ ವಿಚಾರಕ್ಕೆ ಮುಸಲ್ಮಾನ ಹುಡುಗರನ್ನು ಬಜರಂಗ ದಳದವರು ಹಿಡಿದುಕೊಟ್ರ. ಅವ್ರು ಬಂದಲ್ಲಿ ಹೇಳ್ತಾರೆ, ಸಾರ್ ಅವರು ಕಲ್ಲು ಹೊಡ್ಯಾಕೆ ಹೋಗಿರಲಿಲ್ಲ ಸಾರ್, ಪಾನಿಪುರಿ ತಿನ್ನಕ್ಕೆ ಹೋಗಿದ್ರು ಸಾರ್ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಗಲಭೆ ಮಾಡಿದವರು ಒಂದು ಅಪ್ರಾಪ್ತರಿರ್ತಾರೆ, ಇಲ್ಲ ಅನಕ್ಷರಸ್ಥರಿರ್ತಾರೆ, ಇಲ್ಲ ಅಂದರೆ ಅಮಾಯಕರು ಇರ್ತಾರೆ. ಇಂಥ ಕೇಸ್ಗಳಾದಾಗ ಸದನದಲ್ಲಿ ಕಾಂಗ್ರೆಸ್ ಒಟ್ಟಿಗೆ ಮುಂದೆ ಬಂದು ಅವರ ಮೇಲಿನ ಎಲ್ಲ ಕೇಸುಗಳನ್ನು ವಾಪಸ್ ತಗೊಳ್ಳುತ್ತೆ. ಸೊ ಆವಾಗಲೇ ಹೇಳಿದ್ನಲ್ಲ, ಕಾಂಗ್ರೆಸ್ ಎಲ್ಲೆಲ್ಲ ಇದೆಯಲ್ಲ, ಜನ ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಕಾಂಗ್ರೆಸ್ ಇರೋ ಜಾಗದಲ್ಲಿ ಬೇರೆ ಯಾವ ಆಡಳಿತಕ್ಕೂ ಕೂಡ ಹೋಲಿಕೆ ಮಾಡಿ ಮಾತಾಡೋಕ್ಕೆ ಆಗಲ್ಲ. ಮತ್ತು ಇಂಥ ಗಲಭೆಗಳು ಆದಾಗ ಅತಿ ಹೆಚ್ಚು ಸಲ ಪಾಪ ಪೊಲೀಸರೇ ಸಂತ್ರಸ್ತರಾಗಿದ್ದಾರೆ. ಬಾಗಲಕೋಟೆಯಲ್ಲಿ
ಅಲ್ಲಿ ಪೊಲೀಸರದ್ದು ಬುರುಡೆ ಓಪನ್ ಆಗಿದೆ. ಹುಬ್ಬಳ್ಳಿ ಗಲಭೆಯಲ್ಲೂ ಅಷ್ಟೇ, ಡಿ ಜೆ ಹಳ್ಳಿ ಪಾದರಾಯನಪುರ ಗಲಾಟೆಯಲ್ಲಿ ಇನ್ಯಾರು ಬುರುಡೆ ಹೊಡೆದಿತ್ತು? ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಯಾರು ಹಚ್ಚಿದ್ರು? ಪೊಲೀಸ್ ಸ್ಟೇಷನಲ್ಲಿ ಏನು ಡಾಕ್ಟ್ರುಗಳಿರ್ತಾರೆ? ಪೊಲೀಸರೇ ಇರಬೇಕಲ್ಲ. ಸೊ ಸಂತ್ರಸ್ತರೇ ಅವರು, ಅವರ ಪ್ರಾಣಕ್ಕೆ ಯಾರಾದರೂ ರಕ್ಷಣೆ ಕೊಡಬೇಕಿದೆ ರಕ್ಷಕರಿಗೆ. ಆದರೆ ಅವರೇ ಸಂತ್ರಸ್ತರಾಗಿದ್ದಾಗೂ ಕೂಡ ಸರ್ಕಾರ ಹೇಗೆಲ್ಲ ವರ್ತನೆ ಮಾಡಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಲೀಡರ್ಗಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವರ ಸಮುದಾಯವನ್ನು ಬಿಟ್ಕೊಡೋದಿಲ್ಲ. ಅವ್ರನ್ನೊಳ್ಳೆ ಈ ದೇಶಕ್ಕಾಗಿ ಏನೋ ಹೋರಾಡಿ ಬಂದವರು, ಅಥವಾ ಒಲಿಂಪಿಕ್ಕಲ್ಲಿ ಏನೋ ಒಂದು ಚಿನ್ನವನ್ನು ಗೆದ್ದು ಬಂದವರು, ದೇಶದ ಕೀರ್ತಿಯನ್ನು ಬೆಳಗಿದವರು ಅನ್ನೋ ರೀತಿಯಲ್ಲಿ ಗಲಭೆಕೋರರನ್ನ ಸ್ವಾಗತ ಮಾಡಿಯೂ ಗೊತ್ತು, ಕೈ ತುಂಬ ದುಡ್ಡು ಕೊಟ್ಟಿಯೂ ಗೊತ್ತು. ಸೊ ಅವರಿಗೆ ಭಯ ಇರುತ್ತಾ? ಕಾನೂನಿನ ಅರಿವು ಬರುತ್ತಾ? ಖಂಡಿತ ಇಲ್ಲ. ಹಾಗಾಗಿ ನಿಮಗೆ ಈ ವೋಟಿಂಗ್ ಅಂತ ಬರುತ್ತಲ್ಲ, ಮತದಾನ, ಆ ಅವಕಾಶ ಸಿಕ್ಕಾಗೆಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೇ ವೋಟ್ ಹಾಕಿ. ಯಾಕೆಂದರೆ ಇದ್ರೆ ನೆಮ್ಮದಿ ಆಗಿರ್ಬೇಕಲ್ಲ. ಜೈ ಶ್ರೀರಾಮ್.